ಯಾವಾಗಲೂ 12ವರೆಗೆ ಮನೆಗೆ ಬರೋರು ನಿನ್ನೆ ರಾತ್ರಿಯಿಂದ ಬಂದೇ ಇಲ್ಲ ಮನೆಗೆ. ಹೌದು, ಇದೊಂದು ನಿರ್ಜನ ಪ್ರದೇಶ, ಇಲ್ಲಿ ಯಾರು ಬರೋ ಥರ ಇಲ್ಲ, ಆ ಥರ ಇದೆ. ಒಂದು ಮನೆಯೂ ಇಲ್ಲ, ಒಂದು ದೂರದಲ್ಲಿ ಒಂದು ಮನೆ ಬಿಟ್ಟರೆ ಬೇರೆ ಯಾವ ಮನೆಯೂ ಇಲ್ಲ. ರಿಕ್ಷಾ ಸರಿಯಾಗಿ ನಿಂತಿದೆ, ಕೀ ಇಲ್ಲ. ಹಾಂ, ಚಪ್ಪಲಿ ಒಂದು ಕಡೆ ಇದೆ, ಮತ್ತು ಅವರು ಬಾಡಿ ಒಂದು ಕಡೆ ಸಿಕ್ಕಿದೆ, ಈ ಥರ ಇದೆ. ನನಗೆ ಬೆಳಿಗ್ಗೆ ನನ್ನ ಫ್ರೆಂಡ್ ಫೋನ್ ಮಾಡಿ ಹೇಳಿದ, ತಂದೆ ಕಾಣ್ತಾ ಇಲ್ಲ, ಫೋನ್ ಸ್ವಿಚ್ ಆಫ್ ಇದೆ ಅಂತ. ನಾನು ಹೇಳಿದ್ದೆಂದು ಸ್ಟೇಷನಲ್ಲಿ ಇಂಟಿಮೇಷನ್ ಕೊಡುವ ಅಂತ. ಮತ್ತು ನಾವು ಸಾಯಂಕಾಲ ಮಧ್ಯಾಹ್ನ ತನಕ ಹುಡುಕಾಡಿ ಸಿಗಲಿಲ್ಲ, ಮತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ವಿ. ಅವರಿಗೆ ಯಾವುದೇ ದುಶ್ಚಟ ಇಲ್ಲ, ಇದು ನಿರ್ಜನ ಪ್ರದೇಶ. ಈ ಪ್ರದೇಶಕ್ಕೆ ಬರುವವರು ಒಂದು ಇಸ್ಪೀಟ್ ಆಟದವರು ಅಥವಾ ಗಾಂಜಾ ಅಫೀಮು ಆ ಥರದ ಮಾದಕ ವ್ಯಸನಿಗಳು ಮಾತ್ರ. ಬಾಡಿಗೆಗಂತ ಕರ್ಕೊಂಡು ಬಂದು ಇವರನ್ನು ಕೊಲೆ ಮಾಡಿರ್ಬೋದು, ಅಥವಾ ಬಾಡಿಗೆ ಹೊಡೆದಾಕಿರ್ಬೋದು. ರಾತ್ರಿ ಯಾವಾಗಲೂ ಅವರು ಲೇಟೇ ಬರೋದು ಮನೆಗೆ, ಮಂಗಳೂರಿಗೆ ಬಾಡಿಗೆಗೆ ಬಂದವರು ರಿಕ್ಷೆಗೆ ದುಡಿಯೋಕ್ಕೆ ಅಂತ ಬರೋವರು. ರಾತ್ರಿ 12-12:30 ಎಲ್ಲ ಆಗುತ್ತೆ ಮನೆಗೆ ಬರುವಾಗ. 12 ನಿನ್ನೆ ರಾತ್ರಿ ಅವ್ರ ಮನೆಗೇ ಬಂದಿಲ್ಲ. ಹಾಗೆ ಲೇಟಾಗಿದ್ದು ನೋಡಿ ಅಮ್ಮ 3 ಗಂಟೆ ಕಾಲ್ ಮಾಡಿದರು, ಬೆಳಿಗ್ಗೆ ಎದ್ದು ಮುಂಜಾನೆ 3 ಗಂಟೆ ಕಾಲ್ ಮಾಡುವಾಗಲೇ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಹಾಗೆ ಬೆಳಿಗ್ಗೆ ಎದ್ದು ನಾವೆಲ್ಲ ಸ್ವಲ್ಪ ಎಂಕ್ವೈರಿ ಮಾಡಿದ್ವಿ, ನೋಡಿದ್ವಿ ಎಲ್ಲಾದರೂ ನಿನ್ನೆ ರಾತ್ರಿ ಫ್ಯಾಮಿಲಿಯಲ್ಲಿ ಎಲ್ಲಾದರೂ ಮನೆಗೆ ಹೋಗಿದ್ದಾರಾ ಅಂತ. ಎಲ್ಲೂ ಇಲ್ಲ. ಲಾಸ್ಟ್ ಕೊನೆಗೆ ಏನು ಮಾಡಿದ್ವಿ, ಗ್ರೂಪಲ್ಲೆಲ್ಲ ಹಾಕಿದ್ವಿ ಫೋಟೋ ಮತ್ತು ಹೆಸರು ವಯಸ್ಸೆಲ್ಲ ಡೀಟೇಲ್ಸ್ ಎಲ್ಲ ಹಾಕಿದ್ವಿ. ಹಾಗೆ ಯಾರು ಕೇಳಿದ್ರು ಇಲ್ಲ ಅಂತ ಹೇಳ್ತಾಯಿದ್ರು. ಕೊನೆಗೆ ಲಾಸ್ಟಿಗೆ ಅದೇ ಮುಲ್ಕಿ ಪೊಲೀಸ್ ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ವಿ. ಆಮೇಲೆ ಸಂಜೆ ಆಗುವಾಗ ಈ ಥರ ವಿಷಯ ಬಂತು, ಇಲ್ಲಿ ಗಾಡಿ ಒಂದು ಇದೇ ಗಾಡಿನ ಅಂತ ನೋಡಿ ಅಂತ. ಆಮೇಲೆ ಗೊತ್ತಾಯಿತು ಇದೇ ಗಾಡಿ ಅಂತ. ನಾವು ಚೆಕ್ ಮಾಡಿ ನೋಡುವಾಗ ಇಲ್ಲಿಗೆ ಬಂದು ನೋಡಿದರೆ ಈ ಥರ ಎಲ್ಲ ಆಗಿದೆ. ಅಂದರೆ ಅದೇ ಅವರನ್ನು ಬಾವಿಗೆ ಯಾರೋ ಇದು ಮಾಡಿದ್ದಾರೆ ಅಂತ ವಿಷಯ, ಆ ಥರ ಆಗಿದೆ. ಏನೋ ಒಂಥರ ಸಮಥಿಂಗು ಡೌಟಲ್ಲಿರೋ ಥರ. ಹಾಗಾಗಿ ಇವಾಗ ಪೊಲೀಸ್ನವ್ರು ಹೇಳ್ತಾ ಇದ್ದಾರೆ, ಅದೇ ಬೆಳಿಗ್ಗೆ ಇನ್ನು ಫಿಂಗರ್ ಪ್ರಿಂಟ್ ಎಲ್ಲ ಚೆಕ್ ಮಾಡಿಬಿಟ್ಟು ಆಮೇಲೆ ಆಯಿತು ಏನು ಪ್ರೊಸೀಜರ್ ಮಾಡೋದಾದರೆ, ಆ ಥರ ವಿಷಯ ಇದೆ. ಅಲ್ಲಿವರೆಗೂ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ನನಗೆ ತಂದೆ ನಮ್ಮಪ್ಪ ಬಾಡಿಗೆ ಅದೇ ಮಂಗಳೂರು ಸಿಟಿಯಲ್ಲೇ ಅವರು ದುಡಿಮೆ ಮಾಡೋದು ದಿನಾಲು, ಯಾವಾಗಲೂ ಅಲ್ಲೇ ಇರೋರು, ಸಿಟಿಯಲ್ಲೇ ದುಡಿತಾ ಇರೋರು. ಈ ಕಡೆ ಬರಲ್ಲ, ತಲಪಾಡಿಯಿಂದ ಈ ಕಡೆ ಅವರು ಭಾರಿ ಕಮ್ಮಿ ಬರೋದು. ಬೇಕಾದರೆ ಆ ಕಡೆ ಉಡುಪಿ ಸೈಡಿಗೆ ಬರ್ತಾರೆ ಅಷ್ಟೇ. ಸಿಟಿಯಲ್ಲೇ ಬಾಡಿಗೆ ಹೊಡಿತಾ ಇರ್ತಾರೆ ಮಂಗಳೂರಲ್ಲೇ. ಈ ಕಡೆ ಬರಲ್ಲ, ತಲಪಾಡಿಯಿಂದ ಈ ಕಡೆ ಬರಲ್ಲ ಅವರು. ಯಾವಾಗಲೂ 12ವರೆಗೆ ಮನೆಗೆ ಬರೋರು ನಿನ್ನೆ ರಾತ್ರಿಯಿಂದ ಬಂದೇ ಇಲ್ಲ ಮನೆಗೆ. ಸಂಜೆ 7-7:30 ಕಾಲ್ ಮಾಡಿದರು ಪೊಲೀಸವರು, ಈಗೀಗ ಆಗಿದೆ ಅಂತ, ಗಾಡಿ ಒಂದು ಸಿಕ್ಕಿದೆ, ಸ್ವಲ್ಪ ಬಂದು ಚೆಕ್ ಮಾಡಿ ಅಂತ. ಮನೆಯಲ್ಲಿ ಅಣ್ಣ, ತಮ್ಮ ಮತ್ತು ನಾನು, ನಮ್ಮಮ್ಮ, ಅಪ್ಪ ಅಷ್ಟೇ, 5 ಜನ. ಆ ಥರ ನೋಡೋದಾದರೆ ಈ ಥರ ಆಗಿರೋದು ನೋಡಿದಾದರೆ ಮರ್ಡರ್ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಅಪ್ಪನಿಗೆ ಯಾವುದು ದುಶ್ಚಟ ಇಲ್ಲ, ಮತ್ತು ಯಾವ ಟೆನ್ಷನೂ ಇಲ್ಲ. 3 ಗಂಡು ಮಕ್ಕಳೇ ಇರೋದು ನಾವು, ಆ ಥರ ಇದೆ ಮನೆ ಸಿಚುವೇಶನ್. ಏನು ಅಷ್ಟೊಂದು ಇದಿಲ್ಲ ನಮ್ಮದು, ಎಲ್ಲ ಚೆನ್ನಾಗೇ ಇದೆ, ಏನು ತೊಂದರೆ ಇಲ್ಲ ನಮಗೆ. ಒಳ್ಳೆ ದುಡಿಮೆಯಲ್ಲೇ ಇದ್ದೀವಿ ನಾವು 3 ಜನನು. ಅದು ಏನು ಅಂತ ಗೊತ್ತಿಲ್ಲ, ಕೆಲವರು ಹೇಳ್ತಾರೆ ಆ ಥರ ಅಂತ. ಒಂದು ಚಪ್ಪಲೆ ಎಲ್ಲ ಒಂದು ಕಡೆ ಇದೆ, ರಿಕ್ಷಾ ಒಂದು ಕಡೆ ಇದೆ, ಮತ್ತು ಅವ್ರ ಬಾಡಿ ಒಂದು ಕಡೆ ಸಿಕ್ಕಿದೆ, ಆ ಥರ ಆಗಿದೆ. ಹೌದು, ಇದೊಂದು ನಿರ್ಜನ ಪ್ರದೇಶ, ಇಲ್ಲಿ ಯಾರು ಬರೋ ಥರ ಇಲ್ಲ, ಆ ಥರ ಇದೆ. ಒಂದು ಮನೆಯೂ ಇಲ್ಲ, ಒಂದು ದೂರದಲ್ಲಿ ಒಂದು ಮನೆ ಬಿಟ್ಟರೆ ಬೇರೆ ಯಾವ ಮನೆಯೂ ಇಲ್ಲ, ಕಾಡು ಥರನೇ ಇದೆ. ರಿಕ್ಷಾದ ಹತ್ತಿರ ಬಾವಿ ಇಲ್ಲ, ರಿಕ್ಷಾಕ್ಕಿಂತ ಒಂದು 100 ಮೀಟ್ರ್ ಆ ಕಡೆ ಇದೆ ಬಾವಿ. ರಿಕ್ಷಾ ಮೇಲೆ ಇತ್ತು. ರಿಕ್ಷಾ ಸರಿಯಾಗಿ ನಿಂತಿದೆ, ಕೀ ಇಲ್ಲ. ಚಪ್ಪಲಿ ಒಂದು ಕಡೆ ಇದೆ, ಮತ್ತು ಅವರು ಬಾಡಿ ಒಂದು ಕಡೆ ಸಿಕ್ಕಿದೆ, ಈ ಥರ ಇದೆ. ಅವರೊಂದು 30-35 ವರ್ಷದಿಂದ ಇಲ್ಲೇ ದುಡಿತಾ ಇದ್ದಾರೆ ಮಂಗಳೂರು ಸಿಟಿಯಲ್ಲಿ. ದಿನಾಲು ಮನೆಯಿಂದ ಮುಲ್ಕಿಯಿಂದ ಮಂಗಳೂರಿಗೆ ಬರ್ತಾರೆ, ರಾತ್ರಿ ಹೊತ್ತು ಮಂಗಳೂರಿಂದ ಮುಲ್ಕಿಗೆ ಬರ್ತಾರೆ ದಿನಾಲು. ಒಂದು ದಿನವೂ ಮಿಸ್ ಮಾಡೋದಿಲ್ಲ ಮನೆಗೆ ಬರೋದು. ನನ್ನ ಹೆಸರು ಆಸಿಫ್ ಅಂತ. ನನ್ನ ಫ್ರೆಂಡ್ ತಂದೆ ಊರಿನವರು, ಇವರು ರಿಕ್ಷಾದಲ್ಲೇ ದುಡಿತಾರೆ. ನನಗೆ ಬೆಳಿಗ್ಗೆ ನನ್ನ ಫ್ರೆಂಡ್ ಫೋನ್ ಮಾಡಿ ಹೇಳಿದ, ತಂದೆ ಕಾಣ್ತಾ ಇಲ್ಲ, ಫೋನ್ ಸ್ವಿಚ್ ಆಫ್ ಇದೆ ಅಂತ. ಹಾಗೆ ನಾನು ಹೇಳಿದ್ದೆಂದು ಸ್ಟೇಷನಲ್ಲಿ ಇಂಟಿಮೇಷನ್ ಕೊಡುವ ಅಂತ. ಮತ್ತು ನಾವು ಸಾಯಂಕಾಲ ಮಧ್ಯಾಹ್ನ ತನಕ ಹುಡುಕಾಡಿ ಸಿಗಲಿಲ್ಲ, ಮತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ವಿ. ನಾವು ಮಂಗಳೂರು ಪಾರ್ಕಲ್ಲಿ ಫುಲ್ ಹುಡುಕಿದ್ದೀವಿ, ಮತ್ತು ಗ್ಯಾರೇಜಲ್ಲಿ ಅವ್ರದ್ದು ವರ್ಕ್ಶಾಪಲ್ಲಿ ಹುಡುಕಿದ್ದೀವಿ, ರಿಕ್ಷಾ ಏನಾದರೂ ಹಾಳಾಗಿದ್ರೆ ಅಂತೇಳಿ. ಮತ್ತು ರಿಕ್ಷಾ ಪಾರ್ಕ್ ಯೂನಿಯನ್ ಅವರಿಗೆ ಫೋಟೋ ಮತ್ತು ಇದು ಕಳಿಸಿ ಅವರು ಮಿಸ್ಸಿಂಗ್ ಆಗಿದ್ದಾರೆ ಅಂತೇಳಿ ವಾಟ್ಸಪ್ಪಲ್ಲಿ ಹಾಕಿದ್ವಿ, ಯಾರ್ದು ರಿಪ್ಲೈ ಇರಲಿಲ್ಲ. ಕೊನೆಗೆ ಮುಲ್ಕಿ ಪೊಲೀಸ್ ಸ್ಟೇಷನಲ್ಲಿ FIR ಮಾಡಿಸಿದ್ವಿ. ಸಾಯಂಕಾಲ ಒಂದು 7-7:30 ಗಂಟೆ ಟೈಮಿಗೆ ಇಲ್ಲಿಂದ ಫೋನ್ ಬಂತು, ಈ ಥರ ಒಂದು ರಿಕ್ಷಾ ನಂಬರ್ ಇದೆ ಮಂಗಳೂರದ್ದು KA-19 ಅಂತೇಳಿ, ಸ್ವಲ್ಪ ಕೂಡಲೇ ಬನ್ನಿ ಅಂತ. ಇಲ್ಲಿದ್ದು ಪೊಲೀಸ್ನವರಿಂದ ಮಂಜೇಶ್ವರ. ಹಾಗೆ ನಾವು ಇಲ್ಲಿಗೆ ಬಂದ್ವಿ. ಬಂದು ನೋಡುವಾಗ ರಿಕ್ಷಾ ಮೇಲ್ಗಡೆ ಇದೆ, ಇವರದ್ದು ಬಾಡಿ ಬಾವಿಯಲ್ಲಿದೆ, ಮತ್ತು ಬಾವಿ ಹತ್ತಿರ ಬ್ಲಡ್ಡಲ್ಲಿದೆ ಅಂತೆ. ಆ್ಯಕ್ಚುಲಿ ನಾವು ಕೆಳಗಡೆ ಹೋಗುವಾಗ ಲೇಟ್ ಆಯಿತು, ಬಿಡಲಿಲ್ಲ. ಇಬ್ಬರಿಗೆ ಯಾರಿಗೆ ಬಿಟ್ಟಿದ್ದಾರೆ, ಅವರ ಫ್ಯಾಮಿಲಿಯವರು ಸ್ಟಾರ್ಟಿಂಗಲ್ಲಿ ಬರುವಾಗ ಅಲ್ಲಿ ಬ್ಲಡ್ ಇದೆ ಅಂತ ಹೇಳಿದರು.
ನೋಡಿದವರು. ಸಾಯಂಕಾಲ ಟೈಮಿಗೆ ಈ ಊರಿನ ಸ್ಥಳೀಯರು ನೋಡಿದ್ದಾರೆ. ಅವರು ಹೇಳ್ತಾ ಇದ್ದಾರೆ ಬ್ಲಡ್ ಇತ್ತು, ಮತ್ತು ಕಿಸೆಯಲ್ಲಿದ್ದ ನಾಣ್ಯಗಳೆಲ್ಲ ಆಚೆ ಈಚೆ ಹೊರಲಾಡಿಕೊಂಡಿದೆ, ಚಪ್ಪಲಿ ಇದೆ, ಬಾಡಿ ಬಾವಿಯಲ್ಲಿದೆ. ಅವರಿಗೆ ಯಾವುದೇ ದುಶ್ಚಟ ಇಲ್ಲ. ಇದು ನಿರ್ಜನ ಪ್ರದೇಶ. ಈ ಪ್ರದೇಶಕ್ಕೆ ಬರುವವರು ಒಂದು ಇಸ್ಪೀಟ್ ಆಟದವರು ಅಥವಾ ಗಾಂಜಾ ಅಫೀಮು ಆ ಥರದ ಮಾದಕ ವ್ಯಸನಿಗಳು ಮಾತ್ರ. ಬಾಡಿಗೆಗಂತ ಕರ್ಕೊಂಡು ಬಂದು ಇವರನ್ನು ಕೊಲೆ ಮಾಡಿರ್ಬೋದು ಅಥವಾ ಬಾಡಿಗೆ ಕೊಡದೆ ಹೊಡೆದಾಕಿರ್ಬೋದು. ಈ ಕಡೆ ಬರಲ್ಲ. ಅವರು ರಾತ್ರಿ ಹೊತ್ತು ಹೇಳಿದ್ರೆ ಮನೆಯಿಂದ 11:30 ಗಂಟೆಗೆ ಪಾರ್ಕಿಂಗ್ ಹೋಗ್ತಾರೆ ಮಂಗಳೂರಿಗೆ. ರಾತ್ರಿ 12:30 ಮ್ಯಾಕ್ಸಿಮಮ್ ಅಂದರೆ 1:30-2 ಗಂಟೆ ಒಳಗಡೆ ಮುಲ್ಕಿಯ ಮನೆಗೆ ಬಂದು ತಲುಪ್ತಾರೆ ಅವರು. ನಿನ್ನೆ ರಾತ್ರಿ ಅವರ ಮಿಸ್ಸಸ್ ಫೋನ್ ಮಾಡುವಾಗ ಒಂದು 3 ಗಂಟೆ ಟೈಮಿಗೆ ಫೋನ್ ಮಾಡುವಾಗ ಮೊಬೈಲ್ ಸ್ವಿಚ್ ಆಫ್ ಇದೆ. ಅವರಿಗೆ ಯಾರ್ದು ದುಶ್ಮನಿಗಳಿಲ್ಲ, ಮತ್ತು ದುಶ್ಚಟಗಳಿಲ್ಲ, ಮದುವೆ ಆಗುವ ಪ್ರಾಯದ ಹೆಣ್ಣು ಮಕ್ಕಳಿಲ್ಲ. ಈ ಊರಿನವರಿಗೆ ಈ ಪ್ಲೇಸ್ ಗೊತ್ತಿಲ್ಲ ಕರೆಕ್ಟಾಗಿ, ಇಂಥ ಒಂದು ಪ್ಲೇಸ್ ಇದೆ ಅಂತೇಳಿ. ಈ ಸ್ಥಳೀಯರಿಗೆ, ನಮಗೆ ಈಗ ಅವರ ಬಾಯಲ್ಲಿ ಹೇಳಿದ ಮಾತು, ಸ್ಥಳೀಯರಿಗೆ ಇಂಥದ್ದೊಂದು ಪ್ಲೇಸ್ ಇದೆ ಅಂತೇಳಿ ಗೊತ್ತಿಲ್ಲ. ಮತ್ತು ಇವರು ಮುಲ್ಕಿಯವರಿಗೆ ಈ ಪ್ಲೇಸ್ ಗೊತ್ತಿರ್ಬೋದಾ? ನಮಗೆ ಪರಿಚಯ ಇಲ್ಲ. ಇಲ್ಲಿ ಬಂದ ನಂತರ ಅವರು ಹೇಳುವ ಪ್ರಕಾರ ಇದು ಇಸ್ಪೀಟ್ ಜೂಜು ಆಡುವ ಅಡ್ಡೆ ಅಂತ ಹೇಳ್ತಾರೆ ಕೆಲವರು. ನಾವು ನೋಡಲಿಲ್ಲ ಹೇಳುವ ಹಾಗೆ. ಮತ್ತು ಅದು ನಿರ್ಜನ ಪ್ರದೇಶ. ಸರಿಯಾಗಿ ತನಿಖೆ ಮಾಡಿ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು. ಒಂದು ವೇಳೆ ಕೊಲೆ ಮಾಡಿದರೆ ನಾಳೆ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರು ಬಂದ ನಂತರ ಗೊತ್ತಾಗುತ್ತೆ. ಒಂದು ವೇಳೆ ಅಂಥದ್ದೇನಾಗಿ ಆಗಿದ್ದರೆ ಸೂಕ್ತ ಕ್ರಮ ಕೈಗೊಂಡು ಕೂಡಲೇ ಅವರನ್ನು ಬಂಧಿಸಬೇಕಾಗಿ ಆಗ್ರಹಿಸ್ತೇವೆ. ನಮಗೆ ಸಾಯಂಕಾಲ ಅವ್ರು ಫೋನ್ ಮಾಡಿದರು, ಊರಿಂದ ಫೋನ್ ಮಾಡಿದರು, ಹೀಗೆ ಒಂದು ಮಿಸ್ಸಿಂಗ್ ಇದೆ ಅಂತ. ಇಲ್ಲಿ ನಾನು ಮಂಜೇಶ್ವರ, ಹೌದು. ಮತ್ತು ಇಲ್ಲಿ ಪೊಲೀಸಿಗೆ ಫೋನ್ ಮಾಡಿ ನಾವು ಎಂಕ್ವೈರಿ ಮಾಡಿದರು. ಆದಾಗ ಅವರಿಗೇನು ಇನ್ಫಾರ್ಮೇಷನ್ ಇರಲಿಲ್ಲ. ಮತ್ತು ಒಂದು 7 ಗಂಟೆ ಆನಾಗ ಅವರಿಗೆ ಇನ್ಫಾರ್ಮೇಷನ್ ಬಂತು, ಇಲ್ಲಿ ಒಂದು ರಿಕ್ಷಾ ಇದೆ, ಇಲ್ಲಿ ಅವರಿಗೆ ರಿಕ್ಷಾ ಕಂಡು ಬಂದಿದೆ, ಮತ್ತು ಒಂದು ಬಾಡಿ ಸಹ ಸಿಕ್ಕಿದೆ ಅಂತ. ಮತ್ತು ನಾವು ಅದು ಎಂಕ್ವೈರಿ ಮಾಡಿದಾಗ ಇವರದ್ದು ಮ್ಯಾಚ್ ಆಗಿದೆ ಅಂತ ಹೇಳಿ, ಅವರು ನಂಬರ್ ಮ್ಯಾಚ್ ಆಗಿದೆ ಅಂತ ಹೇಳಿ ಮತ್ತೆ ನಾವಿಲ್ಲಿಗೆ ಬಂದದ್ದು. ಇವರಿಗೆ ಇಲ್ಲಿ ಪರಿಚಯ ಇರುವ ಚಾನ್ಸಸ್ ಇಲ್ಲ. ಅವರು ಮುಲ್ಕಿಯವರು ಮತ್ತು ಮಂಗಳೂರಲ್ಲಿ ಇದು ಮಾಡುವವರು. ಇದು ಅಂದರೆ ಸ್ಟೇಟ್ ಮತ್ತು ಕೇರಳ, ಅದು ಕರ್ನಾಟಕದ ರಿಕ್ಷಾ. ಸೊ ಇಲ್ಲಿಗೆ ಬರಲಿಕ್ಕೆ ಅವ್ರ ಚಾನ್ಸಸ್ ಇಲ್ಲ. ಹಾಗೆ ಮತ್ತು ಏನಾದರೂ ರಾತ್ರಿಯಲ್ಲಿ ಎಮರ್ಜೆನ್ಸಿ ಹೇಳಿ ಇಲ್ಲಿ ಕರ್ಕೊಂಡು ಬಂದು ಏನಾದರೂ ಮಾಡಿದ್ರ ಅಂತ ನಮಗೆ ಡೌಟ್ಸ್ ಇದೆ. ಹಾಗೆ ಇಲ್ಲಿ ಹಾಗೆಲ್ಲ ನಡೀತಾ ಇದೆ ಅಂತ ಇಲ್ಲಿ ಊರಿನವರು ಹೇಳ್ತಾರೆ. ಇಲ್ಲಿ ಈ ಪ್ರದೇಶದಲ್ಲಿ ಸ್ವಲ್ಪ ಇಲ್ಲಿ ಮನೆ ಹಾಗೇನಿಲ್ಲ, ಸ್ವಲ್ಪ ಕಾಡಂಥ ಪ್ರದೇಶ. ಸೊ ಅದಕ್ಕಿಂತ ಊರಿನವ್ರು ಹೇಳ್ತಾರೆ ಇಲ್ಲಿ ಹಾಗೆ ಇರೋ ಚಟುವಟಿಕೆಗಳೆಲ್ಲ ಆಗ್ತಾಯಿದೆ ರಾತ್ರಿ ಮತ್ತು ಸಾಯಂಕಾಲ ಸಂಜೆ ಎಲ್ಲ. ಅದರಲ್ಲಿ ನಮಗೇನು ಹೇಳಲಿಕ್ಕಾಗಲ್ಲ. ಬಟ್ ಪೊಲೀಸಿಗೆ ಹಾಗೆ ಒಂದು ಡೌಟ್ ಇದೆ. ಯಾಕಂದರೆ ಅವರು ಈ ಊರಿನವರಲ್ಲ, ಮತ್ತು ಇಲ್ಲಿಗೆ ಹಾಗೆ ಪ್ಲೇಸಸ್ ಅವರಿಗೆ ಗೊತ್ತಾಗಲಿಕ್ಕೆ ಚಾನ್ಸಸ್ ಇಲ್ಲ. ಸೊ ಅದು ನೋಡುವಾಗ ಹಾಗೆ ಕಾಣ್ತದೆ ಅಂತ ಹೇಳಿದ್ದಾರೆ. ಅವರು ಸಸ್ಪಿಷಿಯಸ್ ಆಗಿದ್ದಾರೆ. ಸೊ ಬೆಳಿಗ್ಗೆ ಫಾರೆನ್ಸಿಕ್ ಅವರು ಬಂದು ಮತ್ತೆ ಅವರು ಒಂದು ಕನ್ಕ್ಲೂಷನಿಗೆ ಬರ್ತಾರೆ ಅಂತ ಹೇಳಿದ್ದಾರೆ. ನನ್ನ ಹೆಸರು ರೈಸ್ ಅಂತ.